ಪ್ರೀತಿಯು ನ್ಯಾಯ ಪ್ರಮಾಣದ ನೆರವೇರಿಕೆಯಾಗಿದೆ. ಪ್ರೀತಿಗೂ ನ್ಯಾಯ ಪ್ರಮಾಣಕ್ಕೂ ಇರುವ ವ್ಯತ್ಯಾಸವೇನೆಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ರಿಂದ 10 ತನಕ ನಾವು ಓದುವುದಾದರೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನ ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಹೇಗೆಂದರೆ, ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು, ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಅಂದು ಸೀನಾಯಿ ಪರ್ವತದಲ್ಲಿ 10 ಆಜ್ಞೆಗಳನ್ನು ನೀಡಿದ ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ಆತನ ಆಜ್ಞೆಗಳು ಸಹ ಪ್ರೀತಿಯ ಆಜ್ಞೆಗಳಾಗಿದ್ದು, ಇದು ದೇವರ ಗುಣಸ್ವಭಾವದ ಪ್ರತಿರೂಪವಾಗಿದೆ. ಆದುದರಿಂದ ದೇವರ 10 ಆಜ್ಞೆಗಳು ದೇವರ ಗುಣವಾಗಿರುವುದರಿಂದ ಅದಕ್ಕೆ ನಾವು ವಿಧೇಯರಾಗುವುದರ ಮೂಲಕವಾಗಿ ದೇವರ ಗುಣವನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವವರಾಗಿದ್ದೇವೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಮಾತ್ರವಲ್ಲದೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 12ನೇ ವಚನದಲ್ಲಿ, ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವು, ನ್ಯಾಯವು ಹಿತವು ಆಗಿರುವಂಥದ್ದು ಸರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ವಾಕ್ಯದಂತೆ ಹೇಗೆ ದೇವರು ಪರಿಶುದ್ಧನಾಗಿದ್ದಾನೋ ಹಾಗೆಯೇ ದೇವರ ಆಜ್ಞೆಗಳು ಸಹ ಪರಿಶುದ್ಧವಾಗಿದೆ. ಹೇಗೆ ದೇವರು ನೀತಿವಂತನಾಗಿದ್ದಾನೋ ಹಾಗೆ ದೇವರ ಆಜ್ಞೆಗಳು ಸಹ ನೀತಿಯಾಗಿದೆ. ಹೇಗೆ ದೇವರು ನ್ಯಾಯವಂತನಾಗಿದ್ದಾನೋ ಹಾಗೆಯೇ ಆಜ್ಞೆಗಳೆಲ್ಲವೂ ಸಹ ನ್ಯಾಯವೂ ಹಿತವೂ ಆಗಿದೆ. ದೇವರ 10 ಆಜ್ಞೆಗಳು ದೇವರ ಗುಣವಾಗಿರುವುದರಿಂದಲೇ ಇಲ್ಲಿ ಪೌಲನು ದೇವರ ಆಜ್ಞೆಗಳು ಪರಿಶುದ್ಧವು, ನ್ಯಾಯವೂ ಹಿತವೂ ಆಗಿದೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಅಂದರೆ ಯಾರೆಲ್ಲ ದೇವರ ಆಜ್ಞೆಗಳಲ್ಲಿ ತಪ್ಪನ್ನ ಹುಡುಕುವವರಾಗಿದ್ದಾರೋ ಅವರು ದೇವರ ಗುಣಗಳಲ್ಲಿ ತಪ್ಪನ್ನ ಹುಡುಕುವವರಾಗಿದ್ದಾರೆ. ಆದರೆ ಇಂದು ಅನೇಕ ಕ್ರೈಸ್ತರು ಹೇಳುವುದೇನೆಂದರೆ, 10 ಆಜ್ಞೆಗಳನ್ನು ಕ್ರಿಸ್ತನು ಶಿಲುಬೆಗೆ ಹಾಕಿದನು, ಆದುದರಿಂದ ನಮಗೆ ಕೃಪೆ ನಂಬಿಕೆ ಸಾಕು ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನದಲ್ಲಿ, ಹಾಗಾದರೇನು ನಾವು ಧರ್ಮಶಾಸ್ತ್ರಧೀನರಲ್ಲ ಕೃಪೆಗಧೀನರಾಗಿದ್ದೇವೆಂದು ಪಾಪವನ್ನ ಮಾಡಬಹುದೋ? ಎಂದಿಗೂ ಮಾಡಬಾರದು ಎಂಬುದಾಗಿ. ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 31ನೇ ವಚನದಲ್ಲಿ, ಹಾಗಾದರೆ ನಂಬಿಕೆಯಿಂದ ಧರ್ಮ ಪ್ರಮಾಣವನ್ನು ನಿರರ್ಥಕ ಮಾಡುತ್ತೇವೆಯೋ? ಎಂದಿಗೂ ಇಲ್ಲ, ಧರ್ಮ ಪ್ರಮಾಣವನ್ನು ಸ್ಥಿರಪಡಿಸುತ್ತೇವೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದ್ದರಿಂದಲೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯನು ಹೇಗೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಓದುವುದಾದರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗಲಾರದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಸೈತಾನನು ಪಾಪದಿಂದ ಈ ಲೋಕದ ಜನರನ್ನ ಬಲಹೀನ ಮಾಡಿದನು. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ದೇವರ ಆಜ್ಞೆಗಳನ್ನು ಪರಿಪೂರ್ಣವಾಗಿ ಕೈಗೊಂಡು ನಡೆಯುವುದರ ಮೂಲಕವಾಗಿ ಒಬ್ಬ ಮನುಷ್ಯನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ ಎಂದು ತೋರಿಸುವುದರ ಮೂಲಕವಾಗಿ ದೇವರ ಆಜ್ಞೆಗಳನ್ನು ತೆಗೆದುಹಾಕುವುದಕ್ಕೆ ಬರಲಿಲ್ಲ, ಅದನ್ನು ನೆರವೇರಿಸಲು ಬಂದಿದ್ದೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ನ್ಯಾಯ ಪ್ರಮಾಣವು ಪರಿಶುದ್ಧವು, ನ್ಯಾಯವು ಹಿತವೂ ಆಗಿರುವುದರಿಂದ ಅದು ನಾವು ಪರಿಶುದ್ಧರಾಗಿ ಜೀವಿಸುವಂತೆ ನಮಗೆ ಪಾಪದ ಹರಿವನ್ನು ತಿಳಿಸುವ ಕನ್ನಡಿಯಾಗಿದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 7ನೇ ವಚನ ತಿಳಿಸುತ್ತದೆ. ಹೌದು, ನ್ಯಾಯ ಪ್ರಮಾಣ ನಮ್ಮ ಪಾಪವನ್ನು ಎತ್ತಿ ತೋರಿಸುವುದರ ಮೂಲಕವಾಗಿ ನಾವು ಪಾಪಕ್ಕೆ ಗುಲಾಮರಾಗಿದ್ದೇವೆ ಎಂಬುದಾಗಿ ತಿಳಿಸುತ್ತದೆ. ಆದುದರಿಂದಲೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ಓದುವುದಾದರೆ, ಅಲ್ಲಿ ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಮತ್ತು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನದಲ್ಲಿ, ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಹಾಲಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ ಎಂಬುದಾಗಿ ತಿಳಿಸುತ್ತದೆ. ಹೀಗೆ ನಾವು ನ್ಯಾಯ ಪ್ರಮಾಣದ ಮೂಲಕವಾಗಿ ಪಾಪದ ಜ್ಞಾನವನ್ನು ಹೊಂದಿದ ನಂತರ ಅದು ನಮ್ಮನ್ನು ಕ್ರಿಸ್ತನ ಬಳಿಗೆ ನಡೆಸುತ್ತದೆ. ಕ್ರಿಸ್ತನ ಬಳಿಗೆ ನಾವು ಬಂದು ನಮ್ಮ ಪಾಪಗಳನ್ನು ಅರಿಕೆಯಿಡುವುದಾದರೆ
ಎಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 25 ಮತ್ತು 26ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನ ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನ ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನ ನಿಮ್ಮೊಳಗಿನಿಂದ ತೆಗೆದು ಮೃದುವಾದ ಹೃದಯವನ್ನ ನಿಮಗೆ ದಯಪಾಲಿಸುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ದೇವರ ಜೊತೆಯಲ್ಲಿ ನಿಕಟವಾದ ಸಂಪರ್ಕವನ್ನ ಹೊಂದಿದ ನಂತರ ನಾವು ಇತರರನ್ನ ಕ್ರಿಸ್ತನ ಬಳಿಗೆ ನಡೆಸುವುದರ ಮೂಲಕವಾಗಿ ಎಲ್ಲರನ್ನ ಪ್ರೀತಿಸುವವರಾಗಿದ್ದೇವೆ. ಈ ಮೂಲಕವಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ರಿಂದ 10ನೇ ವಚನದಲ್ಲಿ ತಿಳಿಸುವಂತೆ ಪ್ರೀತಿಯ ಮೂಲಕವಾಗಿ ನ್ಯಾಯ ಪ್ರಮಾಣವನ್ನು ನೆರವೇರಿಸುವವರಾಗಿದ್ದೇವೆ. ಮತ್ತು ಸಬ್ಬತ್ ದಿನದಲ್ಲಿ ಸಭೆಯಾಗಿ ನಾವು ಕೂಡಿ ಬರುವುದರಿಂದ ನಮ್ಮ ಪ್ರೀತಿಯನ್ನ ಒಬ್ಬರಿಗೊಬ್ಬರು ವ್ಯಕ್ತಪಡಿಸುವುದರ ಮೂಲಕವಾಗಿ ದೇವರು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸಿದ್ದಾನೆ ಎಂಬುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವವರಾಗಿದ್ದೇವೆ. ಆದುದರಿಂದಲೇ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 15ನೇ ವಚನ ಈ ರೀತಿಯಾಗಿ ತಿಳಿಸುವಂತದಾಗಿದೆ. ಐಗುಪ್ತ ದೇಶದಲ್ಲಿ ನೀವು ದಾಸತ್ವದಲ್ಲಿದ್ದದ್ದನ್ನು ನಿಮ್ಮ ದೇವರಾದ ಯೆಹೋವನು ಭುಜಬಲ ಪರಾಕ್ರಮದಿಂದಲೂ ಶಿಕ್ಷಾ ಹಸ್ತದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂಬುದನ್ನು ನಿಮ್ಮ ದೇವರಾದ ಯೆಹೋವನು ಇದಕ್ಕಾಗಿಯೇ ಆಜ್ಞಾಪಿಸಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ಅಂದರೆ ದೇವರು ನಮ್ಮನ್ನು ಪಾಪದಿಂದ ರಕ್ಷಿಸಲ್ಪಟ್ಟಿದ್ದಾನೆ. ಆದ್ದರಿಂದ ನಾನು ಸಬ್ಬತ್ ದಿನವನ್ನು ಕೈಗೊಂಡು ನಡೆಯಬೇಕೆಂಬುದಾಗಿ ಯಾರೆಲ್ಲ ನೆನೆಸುವವರಾಗಿದ್ದಾರೋ ಅವರು ಆ ದಿನವನ್ನು ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 13ನೇ ವಚನವನ್ನು ಓದುವುದಾದರೆ, ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವಇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗದೆ ಹರಟದೆ ಯೆಹೋವನ ಸಬ್ಬತ್ತೆಂದು ಪರಿಶುದ್ಧ ದಿನವೂ ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ನಿಜವಾದ ಉಲ್ಲಾಸ ಯಾವಾಗ ನಮ್ಮಲ್ಲಿ ಬರುತ್ತದೆ ಎಂದರೆ ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ಹಸಿದವರಿಗೆ ಅನ್ನವನ್ನ ಹಂಚುವುದು, ಅಲೆಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆ ಅವರನ್ನ ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ಇಂತಹ ಪ್ರೀತಿ ಹಾಗೂ ನ್ಯಾಯಸಮ್ಮತವಾದ ಒಳ್ಳೆಯ ಕಾರ್ಯಗಳನ್ನು ಸಬ್ಬತ್ತಿನದಲ್ಲಿ ನಾವು ಮಾಡಬೇಕು. ಈ ರೀತಿಯಲ್ಲಿ ನಾವು ಮಾಡುವುದರಿಂದ ದೇವರ ನ್ಯಾಯ ಪ್ರಮಾಣವನ್ನು ನೆರವೇರಿಸುವವರಾಗಿದ್ದೇವೆ. ಆದರೆ ನಮಗೆ ಇದು ಒಳ್ಳೆಯದೆಂದು ತಿಳಿದು ಅದನ್ನು ಮಾಡದೆ ಹೋದರೆ ನಾವು ಪಾಪಕ್ಕೆ ಒಳಗಾಗುವವರಾಗಿದ್ದೇವೆ. ಹೀಗೆ ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಪ್ರೀತಿಯಿಂದ ದೇವರ ಆಜ್ಞೆಗಳನ್ನು ನೆರವೇರಿಸಿದನು. ಆದುದರಿಂದಲೇ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ದೇವರ ಪ್ರೀತಿಯ ಆಜ್ಞೆಗಳನ್ನು ಪ್ರೀತಿಯಿಂದ ಕೈಗೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನಿನ್ನ ಕೃಪೆಯಿಂದ ಈ ಲೋಕದಲ್ಲಿ ನ್ಯಾಯ ಪ್ರಮಾಣವನ್ನು ಕೈಗೊಂಡು ಎಲ್ಲರೊಂದಿಗೆ ಪ್ರೀತಿಯಿಂದ ಜೀವಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮ ತಂದೆಯೇ, ಆಮೇನ್.